ಅಂತರ ಹೋಟೆಲ್ಗೆ ಹೋಗ್ತಿದೀವಿ. ಏನ ಬರೀ ತೆಗಿತಾವನೆ ಎಲ್ಲೋಡು ಮುರ್ಚೆ ಊಟ ಹೆಂಗೈತೆ? ಚೆನ್ನಾಗಿಲ್ಲ. ಗೀ ರೋಸ್ ಇಷ್ಟೊಂದು ಉಪ್ಪು ಹಾಕ್ಬಿಟ್ಟವ್ರಪ್ಪ. ಎಣ್ಣೆನ ಬಾಂಡಿಲ್ ಇಡು ಅಂದ್ರೆ ಡಿಸಪಾಯಿಂಟ್ಮೆಂಟ್ ಇವಾಗ. ಅದ್ರ ಹೆಸರು ಎಣ್ಣೆ, ಇದ್ರ ಹೆಸರು ಉಪ್ಪು. ಇಷ್ಟೊಂದ ಎಲ್ಲ ಐತಲ್ಲ ಗೈಸ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ ನ ಫುಡ್ ಲಾಗ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ಕಾಂತಾರ ಫಿಲಂ ಬಂದಿಲ್ಲ, ಕಾಂತಾರ ಅನ್ನೋ ಹೋಟೆಲ್ಗೆ ಬಂದಿದೀವಿ. ಕಾಂತಾರ ಅಂತ ಇದೆ ನೋಡಿ, ಒಳಗಡೆ ನೋಡಿ ಇದೇ ಹೋಟೆಲ್. ನೋಡಕ್ ಯುನೀಕ್. ಇನ್ನೊಂದು ಹೋಟ್ಲು ತೋರಿಸ್ತೀನಿ ಬಾ. ಎಲ್ಲಿ? ಅಲ್ಲಿ ಆ ಕಡೆ ಚೂಡು. ಪಾಕಶಾಲ ಕೋಬ್ರನ್ ಫೇವ್ರೇಟ್ ಹೋಟ್ಲು, ನಿನ್ನ ಹೋಟೆಲ್. ಗೈಸ್ ನಾವ್ ಇವಾಗ ಕಾಂತಾರ ಹೋಟೆಲ್ಗೆ ಹೋಗ್ತಿದೀವಿ. ಫುಲ್ ಬ್ಯಾಂಬೋಸ್ ಕಟ್ಟೋರೆ ಅನ್ಸುತ್ತೆ ಈ ಹೋಟ್ಲ್. ದಿ ಕಾಂತಾರ ಅಂತ ಹೇಳೋ. ದಿ ಕಾಂತಾರ ಹೋಟ್ಲಿಗೆ ಹೋಗ್ತಾ ಇದೀವಿ ಇವತ್ತು. ಈ ಹೋಟ್ಲಲ್ಲಿ ಫುಡ್ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ನಿಮ್ಗೆ ಆನೆಸ್ಟ್ ರಿವ್ಯೂನ ಕೊಡ್ತೀವಿ. ಬನ್ನಿ ಈಗ ಹೋಟ್ಲು ಒಳಗಡೆ ಹೋಗೋಣ. ಹೋಟ್ಲು ನೋಡಕ್ ಚೆನ್ನಾಗೈತೆ ಲೋಕೊಬ್ರ, ಫುಡ್ ಚೆನ್ನಾಗೈತೆ ನೋಡೋಣ ಬಾ. ಇಲ್ಲಲ್ಲ ಎಂಟ್ರಿ ಅಲ್ಲಿ. ಬನ್ನಿ ಗೈಸ್ ಇವಾಗ ಹೋಟೆಲ್ ಒಳಗಡೆ ಹೋಗೋಣ. ಇದೇ ಹೋಟೆಲ್ ಎಂಟ್ರಿ. ಒಬ್ರ ಕೈ ಮುಗಿ ಬರ್ರಿ, ಇಲ್ಲಿ ಬರ್ರಿ, ಕೈ ಮುಗಿಯ. ಏಯ್ ಸಣ್ಣ ಮಾಡ್ಕೊಂದಿಲ್ಲ, ಕೈ ಮುಗಿ. ಅದ್ರ ತರ ಮಾಡ್ಬೇಕ ಹಿಂಗ. ಬಾಬಾ ಗೈಸ್ ನಾವು ಹೋಟೆಲ್ ಒಳಗಡೆ ಬಂದ್ವಿ. ಹೋಟೆಲ್ ಒಳಗಡೆ ಎಲ್ಲ ಬ್ಯಾಂಬೋದಲ್ಲೇ ಐತೆ ಸೇರ್ಗಳು. ಕೋಬ್ರನ್ ಸಿಂಹಾಸನ ದಿ ಕಾಂತಾರ ಹೋಟೆಲ್ ಅಲ್ಲಿ ಇವಾಗ ಫುಡ್ ನ ಆರ್ಡರ್ ಮಾಡ್ಬಿಟ್ಟು ರಿವ್ಯೂ ಮಾಡೋಣ. ಏನೇನೈತೆ ನೋಡ್ರು. ಇದೆ ಮುಂದೆ ಕೇಳ್ಕೊಳ. ಮೆನು ತುಂಬಾ ದೊಡ್ಡದಾಗಿದೆ ಗೈಸ್. ಗೌತಮ್ ಮತ್ತೆ ಕೋಬ್ರಾ ಇವಾಗ ಆರ್ಡರ್ನ ಮಾಡ್ತಾರೆ. ನೋಡ ಕೋಬ್ರಾ, ಇನ್ಯಾಕೋ ಗೌತಮ್ ಹಿಂಗೆ ಮಂಕಾಗ್ಬಿಟ್ಟವನೆ. ಈಗ ನನ್ ಕತೆನಾ? ನಾನೇನ್ ಹೇಳ್ದೆ? ಕೋಬ್ರಾ ಬ್ರೇಕಪ್ ಆಗಿರೋನೆ ಹಿಂಗವನೆ. ಬ್ರೇಕಪ್ ಆಗಿರೋನೆ ಹಿಂಗವನೆ. ಲವ್ ಮಾಡ್ತಿರೋನೆ ಹೆಂಗಿರ್ಬೇಕು? ವಿಡಿಯೋ ಗಿಡ ಮಾಡ್ಬಿಟ್ಟು ಹೆಂಗೋದು ಅಪ್ಪ, ಹಂಗೆಲ್ಲ ಮಾಡ್ಬೇಡ. ಹೇಳ ಏನ ಬರೀ ತೆಗಿತಾವನೆ ಎಲ್ಲೋಡು ಮುರ್ಚೆ ಊಟ. ಬಿರಿಯಾನಿ ಹೇಳ. ಬಿರಿಯಾನಿ ಹೇಳ. ನಿನ್ಗೇನ್ ಇಷ್ಟ ಹೇಳು. ಫಿಶ್ ಕಬಾಬ್ ಬೇಡವಾ? ಚಿಕನ್ ಲಾಲಿಪಾಪ್ ಹೇಳ. ಚಿಕನ್ ಲಾಲಿಪಾಪ್ ಒಂದು. ಚಿಕನ್ ಲಾಲಿಪಾಪ್. ಚಿಕನ್ 65 ತಿಂತ್ಯಾ? ಚಿಕನ್ 65. ಚಿಕನ್ ಐಟಮ್ ಅಲ್ಲಿ ಒಂದ್ ಹೇಳು, ಒಂದ್ ಬಿರಿಯಾನಿ ಹೇಳು. ಚಿಕನ್ ಓಕೆ. ನೆಕ್ಸ್ಟ್ ತಂದೂರಿ ಮಾತಾಡ್ರು. ಇಂಡಿಯನ್ ರೈಸ್ ಹೇಳ. ಇಂಡಿಯನ್ ರೈಸ್ ಅಂತ. ಇಂಡಿಯನ್ ರೈಸ್ ಅಂದ್ರೆ ವೈಟ್ ರೈಸ್. ಹೌದಾ? ಇನ್ನೇನ್ ನಿನ್ಗೆ ಇದು ಇಂಡಿಯನ್ ರೈಸ್? ತೆಗಿಯೋ ಬಿರಿಯಾನಿಗಳು ಇಂಟರ್ನ್ಯಾಷನಲ್ ರೈಸ್ ಕೊಟ್ಟಾರೆ. ಕಾಂತಾರ ಚಿಕನ್ ದೊಣ್ಣೆ ಬಿರಿಯಾನಿ ಹೇಳ್ತೀವಿ ನಾವು. ಯಾವ್ದು ಕಾಂತಾರ ಚಿಕನ್ ದೊಣ್ಣೆ? ಕಾಂತಾರ ಮಟನ್ ದೊಣ್ಣೆ ಬಿರಿಯಾನಿ ಹೇಳ್ತೀವಿ. ಮಟನ್ ಹೇಳ. ಇದು ಹೇಳು. ನೀನ್ ತಿಂತೀಯ ಗೌತಮ್? ಏನೇನ್ ಹೇಳ್ತಿದ್ಯೋ? ಒಂದ್ ಮಟನ್ ಬಿರಿಯಾನಿ, ಅಲ್ಲ ಒಂದ್ ಚಿಕನ್ ಲಾಲಿಪಾಪ್, 2 ಮಟನ್ ಬಿರಿಯಾನಿ. 2 ಮಟನ್ ಬಿರಿಯಾನಿ, ಒಂದ್ ಚಿಕನ್ ಲಾಲಿಪಾಪ್. ಆಮೇಲೆ ತಂದೂರಿ ಹೇಳ್ಬಿಡ. ಆರ್ಡರ್ ಮಾಡಷ್ಟರಲ್ಲಿ ಅಲ್ಲಿ ಕಚ್ತಾವನ್ ಗೌತಮ್. ಇದಾಗ್ಬಿಟ್ಟವನು. ಅಲ್ಲ ಅವ್ರು ಕಚ್ಚು ಅಂದ್ರ ನಂಗ್ ಕಚ್ತಾವನೆ. ಲೆಮನ್ ಚಿಕನ್ ಹೇಳ್ತೀಯ, ಶಿಜ್ವಾನ್ ಚಿಕನ್ ಹೇಳ್ತೀಯ, ಕ್ರಿಸ್ಪಿ ಚಿಕನ್ ಹೇಳ್ತೀಯ, ಚಿಕನ್ 65 ಹೇಳ್ತೀಯ. ಚಿಕನ್ ಮಂಚೂರಿಯನ್ ಹೇಳ್ಬಿಡೋಣ ಕಣ ಒಂದು. ತಿಂದೇ ಇರೋ ತಿನ್ಲ. ಇದು ಈಗ ಯಾವ ತಿಂದಿಲ್ಲ ಹೇಳ. ಚಿಕನ್ ಮಂಚೂರಿಯನ್, ಚಿಕನ್ ಲಾಲಿಪಾಪ್, ಬಿರಿಯಾನಿ, ಒಂದ್ ಬಿರಿಯಾನಿ, ಆಮೇಲೆ ಮಟನ್ ಬಿರಿಯಾನಿ ಅಷ್ಟೇನಾ? ಹೇಳು. ಪ್ರಾನ್ಸ್ ಹೇಳ್ಬಿಡು. ಫ್ರಾನ್ಸ್. ಓಕೆ ಫ್ರಾನ್ಸ್. ಓಕೆ ಓಕೆ. ಅದು ಚಿಕನ್ ಮಂಚೂರಿ ಬೇಡ, ಫ್ರಾನ್ಸ್ ಹೇಳು. ಪ್ರಾನ್ಸ್ ಒಂದು, ಲಾಲಿಪಾಪ್ ಒಂದು, ಮಟನ್ ಫ್ರಾನ್ಸ್ ಒಂದು. 341 ನೋಡು. ಅದ್ರಲ್ಲೇ ಫಿಶ್ ಕರಿ ಇಲ್ಲ ಮಟನ್ ಗ್ರೇವಿ ಹೇಳ್ಬಿಟ್ಟು ಒಂದ್ ವೈಟ್ ರೈಸ್, ಹಾಫ್ ವೈಟ್ ರೈಸ್ ಹೇಳು. ಹಾಫ್ ಹೇಳು ವೈಟ್ ರೈಸ್. ನೋಡಲ್ಲ ಫಿಶ್ ಕರಿ ಇಲ್ಲ ಸರ್. ಒಂದ್ ಚಿಕನ್ ಲಾಲಿಪಾಪ್, ಒಂದ್ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಇಲ್ಲ. ಓನ್ಲಿ ಸಂಡೇ. ಮತ್ತೆ ಇಲ್ಲಿ ಹಾಕಿ ಓನ್ಲಿ ಸಂಡೇ ಅಂತ ಭಾನುವಾರ ಅಂತ ಹಾಕಿ. ಹೇಳ ಆಯ್ತು. ಒಂದ್ ಮಟನ್ ಬಿರಿಯಾನಿ, ಒಂದ್ ಚಿಕನ್ ಕಾಂತಾರ ಚಿಕನ್ ದೊಣ್ಣೆ ಬಿರಿಯಾನಿ. ಬಿರಿಯಾನಿ ಇಲ್ವಂತ. ಬಿರಿಯಾನಿ ವೈಟ್ ರೈಸ್, ಫಿಶ್ ಕರಿ, ಕಬಾಬ್ ಇದೆಯಾ? ಫಿಶ್ ಚಿಲ್ಲಿ, ಮಂಚೂರಿಯನ್, ಸಾಂಬಾರ್ ಐಟಮ್, ಮಸಾಲಾ ಐಟಮ್ಸ್ ಇದೆಯಾ? ಚಿಕನ್ ಗೆ, ಮಟನ್ ಗೆ. ವೈಟ್ ರೈಸ್ ತಿನ್ನಕ್ಕೆ ಏನೈತೆ ಹೇಳಿ. ಗ್ರೇವಿ ಯಾವ್ದೈತೆ? ಚಿಕನ್ ಗೆ ಅವ್ನು ಹೇಳ್ತಾನೆ ಮಸಾಲಾ ಐಟಮ್ಸ್. ಮಟನ್ 2 ಗ್ರೇವಿ ಐಟಮ್ಸ್ ಇದೆ. ಗ್ರೇವಿ ಏನೇನಿದೆ? ಚಿಕನ್ ಬಟರ್ ಮಸಾಲಾ, ಚಿಕನ್ ಕೋಲಾ ಪುಡಿ, ಕಡಾಯಿ ಟಿಕ್ಕಾ ಮಸಾಲಾ. ಚಿಕನ್ ಲಾಲಿಪಾಪ್ ಇದೆಯಾ?
ಒಂದ್ ಚಿಕನ್ ಲಾಲಿಪಾಪ್ ಅದೇ ತಾನೇ ನೀವು ನೋಡಿದ್ದು. ಹಾ ಮತ್ತೆ ಇನ್ನೊಂದು ಯಾವ್ದು ಫ್ರಾನ್ಸ್ 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 ಅಲ್ಲಿ ಯಾವ್ದೈತೆ ಬೈ? ಫ್ರಾನ್ಸ್ ಚಿಲ್ಲಿ ಮಂಚೂರಿಯನ್ ಪೆಪ್ಪರ್ ಇದೆ. ಒಂದ್ ಫ್ರಾನ್ಸ್ ಗೀ ರೋಸ್ಟ್ ಇಲ್ಲ, ಒಂದ್ ಫ್ರಾನ್ಸ್ ಗೀ ರೋಸ್ಟ್. ಇದು ಡ್ರೈ ಬರುತ್ತೆ ಗ್ರೇವಿ. ಆಯ್ತು. ಓಕೆ ಕೊಡಿ. ಇದು ಮಟನ್ ಗ್ರೇವಿ ಯಾವ್ದು ಇದೆ? ಮಟನ್ ಗ್ರೇವಿಗೆ ರೋಗನ್ ಜೋಸ್ ಇದೆ, ಅದು ವೈಟ್ ರೈಸ್ಗೆ ಚೆನ್ನಾಗಿದೆ. ಯಾವುದು? ಮಟನ್ ರೋಗನ್ ಜೋಸ್. ಅದೊಂದು ಕೊಡಿ. ಬಿರಿಯಾನಿ ರೈಸ್ ಬಿರಿಯಾನಿ ಯಾವ್ದು ಇಲ್ವಾ? ಅಲ್ಲೇ ಒಂದು ಫುಲ್ ವೈಟ್ ರೈಸ್ ಕೊಡಿ. ಓಕೆ ಅಲ್ವೇನೋ? ಕೋಬ್ರಾ ಡಿಸಪಾಯಿಂಟ್ ಆಯ್ತಾನೆ, ಬಿರಿಯಾನಿ ಇಲ್ಲ ಅಂತ ಮಂಕಾಗ್ಬಿಟ್ಟು. ಬಿರಿಯಾನಿ ರೈಸ್ ಇಲ್ವಾ? ಬಿರಿಯಾನಿ ರೈಸ್ ಇಲ್ವಾ? ಅದೇ ತಗೊಳ, ವೈಟ್ ರೈಸ್ ತಗೊಳ್ಳುವ. ಅದೇನೋ ಇಂಡಿಯನ್ ರೈಸ್ ಅಂತ ಕೇಳ್ತಿದ್ದಲ್ಲ ಅದೇ ಈಗ. Guys, ಅಲ್ಲಿ ಕೊನೆ 2 ಪ್ಲೇಟ್ ಬಿರಿಯಾನಿ ತಗೋಯ್ತವ್ರು ನೋಡಿ, ಅದೇ ಕೊನೆ ಪ್ಲೇಟ್ ಅಂತೆ. ನಮ್ಗಿರ್ಲಿಲ್ಲ, ಖಾಲಿ ಆಗ್ಬಿಟ್ಟೈತೆ. ಕೋಬ್ರಾ ನಿಂಗ್ ಅದೃಷ್ಟ ಇಲ್ಲ ಕಣ. ಇವ್ರೇನು ಕೋಬ್ರಾ ಅದೃಷ್ಟ ಬಿರಿಯಾನಿ ಇಲ್ಲ. ಇಟ್ಟಿಲ್ಲ ಇಷ್ಟು ದೊಡ್ಡ ನಾವೇನು ನೈಟು ಮಧ್ಯಾಹ್ನ ನೈಟ್ ಅಲ್ಲಿ ಮಿಡ್ ನೈಟ್ ಅಲ್ಲಿ ಬಂದಿದವ. ಮಧ್ಯಾಹ್ನ ಬಂದಿರೋದಪ್ಪ, ಎಷ್ಟು ಟೈಮು? ಮಧ್ಯಾಹ್ನಕ್ಕೆ ಇದಿಲ್ಲ. 2009 4 ಗಂಟೆಗೆನೆ ಬಿರಿಯಾನಿ ಖಾಲಿ ನಮ್ಮ ಅಕ್ಕ ಮಗಳ ಹೆಸರಲ್ಲಿ 2009 ಏನು ನಂಗೆ ಗೊತ್ತು ನನಗೆ. ಹುಡುಗಿ ಹುಟ್ಟಿರೋದ. ಗೈಸ್, ನಾವು ಇವಾಗ ಕಾಂತಾರ ಹೋಟ್ಲಲ್ಲಿ ಆರ್ಡರ್ ಮಾಡಾಗ್ಲೇ 2 ಐಟಮ್ ಬಂದಿದೆ. ಒಂದು ಚಿಕನ್ ಲಾಲಿಪಾಪ್ ಮತ್ತೆ ಇದು ಫ್ರಾನ್ಸ್ ಗೀ ರೋಸ್ಟ್. ಇನ್ನೂ 1-2-3 ಐಟಮ್ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಕೋಬ್ರಾ ಹೆಂಗಿದೆ ನೋಡಕ್ಕೆ? ಹೆಂಗಿದೆ ಹೋಟ್ಲ್ ಬಗ್ಗೆ ಏನ್ ಅನ್ಸ್ತೈತೆ? ಹೋಟ್ಲು ಒಳಗಡೆ ಕುತ್ಕೊಳಕ್ ಒಂದ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೈತೆ. ಐತೆ ನೋಡಿ, ಚಿಕನ್ ಲಾಲಿಪಾಪ್, ಫ್ರಾನ್ಸ್ ಗೀ ರೋಸ್ಟ್, ವೈಟ್ ರೈಸ್ ಮತ್ತೆ ಇದು ಮಟನ್ ಕುರ್ಮಾನ ಏನೋ ಐತೆ. ಇವಾಗ ಎಲ್ಲಾನು ತಿಂತೀವಿ ನಾವು. ಕೋಬ್ರಾ ಹಾಕೋ, ಲೆಟ್ಸ್ ಸ್ಟಾರ್ಟ್. ಕೋಬ್ರಾ ಇವಾಗ ಊಟ ಮಾಡ್ತಾ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾನೆ. ಇವತ್ತು ಇಂಗ್ಲಿಷ್ ಅಲ್ಲೇ ರಿವ್ಯೂ ಮಾಡ್ತಾನೆ. ಒಟ್ನಲ್ಲಿ ನನ್ಗೆ ಅವಮಾನ ಮಾಡ್ಬೇಕು ನೀವು. ಹಾಕೊಂಡಿದ್ದಾನೆ. ನಾನು ಈಗ ಫಸ್ಟ್ ಪ್ರಾನ್ಸ್ ಗೀ ರೋಸ್ಟ್ ಹಾಕೋತೀನಿ, ಅದಾದ್ಮೇಲೆ ಲಾಲಿಪಾಪ್ ತಿನ್ನೋಣ. ಗೈಸ್, ಫ್ರಾನ್ಸ್ ಗೀ ರೋಸ್ಟ್ ಸ್ವಲ್ಪ ಉಪ್ಪು ಜಾಸ್ತಿ ಐತೆ ಅಲ್ವೇನೋ ಕೋಬ್ರಾ? ಇದು ಲಾಲಿಪಾಪ್ ತಾನೆ, ಹ್ಮ್. ಚೆನ್ನಾಗಿಲ್ಲ ಕಣ. ಎಲ್ಲ ಬರೀ ಮಸಾಲಾನೇ ಐತೆ, ಮತ್ತೆ ಎಲ್ಲ ಇದು ಗೀ ರೋಸ್ಟ್ ಹೇಳ ಹೆಂಗೈತೆ? ಚೆನ್ನಾಗಿಲ್ಲ. ಗೀ ರೋಸ್ಟ್ ಇದು ಉಪ್ಪು ಜಾಸ್ತಿ ಐತೆ ತಾನೆ. ಕೋಬ್ರಾ ಅಲ್ಲಿ ಅನಾಲಿಸಿಸ್ ಮಾಡ್ತಾನೆ ಇದು ಏನೋ ಇಷ್ಟೊಂದು ಉಪ್ಪು ಹಾಕ್ಬಿಟ್ಟವ್ರಪ್ಪ. ಜಾಸ್ತಿ ಉಪ್ಪು ಹಾಕ್ಬಿಟ್ಟವ್ರೆ ಗೈಸ್ ಗೀ ರೋಸ್ಟ್ಗೆ. ನಾವು ವೇಸ್ಟ್ ಮಸಾಲೆನು ಹಂಗೆ ಮಚ್ಚಿ. ಫ್ರಾನ್ಸ್ ಗೀ ರೋಸ್ಟ್ ಇದ್ರಲ್ಲಿ ಹೆಂಗಿರುತ್ತೆ? ಶೆಟ್ಟಿಸ್ ಲಂಚ್ ಹೋಮ್ ಅಲ್ಲಿ ತಿನ್ಸ್ಬೇಕು ಕೋಬ್ರನ್ಗೆ. ಮತ್ತೆ ಅಲ್ಲೇ ಫ್ರಾನ್ಸ್ ಗೀ ರೋಸ್ಟ್ ಮತ್ತೆ ಚಿಕನ್ ಗೀ ರೋಸ್ಟ್. ಅಲ್ಲೇ ಕರ್ಕೊಂಡು ಹೋಗ್ಬೇಕು ತಾನೆ. ಉಪ್ಪು ಎಲ್ಲ ಉಪ್ಪು ಜಾಸ್ತಿ ಆಗ್ಬಿಡೈತೆ. ಚಿಕನ್ ಲಾಲಿಪಾಪ್ ನ ತಿನ್ನೋಣ ಬನ್ನಿ. ಹಾಟ್ ವಾಟರ್ ಕೊಡಿ. ಕೋಲ್ಡ್ ವಾಟರ್ ಕೊಡಲ್ಲ. ಚಿಕನ್ ಲಾಲಿಪಾಪ್ ಇದೆ ಹೆಂಗೈತೆ ನೋಡ. ಹಂಗಾಯ್ತಪ್ಪ, ಚೆನ್ನಾಗೈತಾ? ಸ್ವಲ್ಪ ಹಸಿಟ್ ತರ ಆಯ್ತವ. ಅಲ್ಲ, ಅದೇ ಮಸಾಲಾನೇ ಅದು ಇನ್ನೂ ಕರೆಕ್ಟಾಗಿ ಇದ್ ಮಾಡ್ಸಿಲ್ಲ, ಬೇಯಲೂ ಇಲ್ಲ. ಯಾಕೋ 2 ಐಟಮ್ ಇಷ್ಟ ಆಗ್ಲಿಲ್ಲ ನಮ್ಗೆ. ಅಟ್ಲೀಸ್ಟ್ ವೈಟ್ ರೈಸ್ ಹಾಕೋಣ. ಹಾ ಓಕೆನಾ? ಆಯ್ತು, ಸ್ವಲ್ಪ ಏನ್ ಕೋಬ್ರಾ? ಇದು ಇಂಡಿಯನ್ ರೈಸಾ? ಬಟ್ ನಮ್ಮ ಮನೇಲಿ ಈ ತರ ಇರೋದೇ ಇಲ್ಲ. ಇನ್ನ ಹೆಂಗಿರ್ತದೆ? ನಮ್ಮ ಮನೇಲಿ ಇನ್ನೂ ಸಣ್ಣಕ್ಕಿರ್ತವೆ. ಈಗ ನೋಡಿ ಇದ್ದಾವೆ. ಬಾಸುಮತಿ ರೈಸ್ ಅನ್ಸುತ್ತೆ ಇದು. ಉದ್ದ ಅವೆ. ವೈಟ್ ರೈಸ್ಗೆ ಇವಾಗ ಮಟನ್ದು ಏನ್ಲ ಇದು? ಎಣ್ಣೆನ ಬಾಂಡಿಲಿ ಇಡು ಅಂದ್ರೆ ಈ ಪಾಕಪ್ಪಲು ಒಂದ್ ಲೋಟ ಎಣ್ಣೆನೇ ಐತಲ್ಲ ಇದ್ರಲ್ಲಿ. ದೇವ್ರೆ. ಒಬ್ರ ಎಣ್ಣೆ ಕುಡಿತ್ಯಾ? ಕುಡ್ಬಿಟ್ಟು ಇನ್ನೊಸಿ ಫ್ಯಾಟ್ ಬರ್ಲಿ ಅಂತನಾ? ಬೈಸ್ ಇವಾಗ ಮಟನ್ ಸಾಂಬಾರ್ನ ಹಾಕೋತಿದ್ದೀನಿ. ಮಟನ್ ಸಾಂಬಾರು ನೋಡಿ ಹೆವಿ ಎಣ್ಣೆ ಆಗೋಯ್ತು. ನಂಗೊಂದೆರಡು ಪೀಸ್ ಹಾಕಿ ನೋಡ್ತೀನಿ ಹಂಗಿರೋದು. ಲೋ, ಇದು ಹೆಂಗ್ಲ ಎಣ್ಣೆ ತಳ್ಬಿಟ್ಟು ಚಾಪ್ಸ್ ಹಾಕೊಳ್ಳೋದು ಇದ್ರಲ್ಲಿ. ಬಿಡಪ್ಪ ನಂಗೆ. ತಗೋಬ್ರ ಎಣ್ಣೆ ಕುಡಿ. ಈ ತರ ಕೊಡ್ತೀಯ? ರೈಸ್ ವೈಟ್ ರೈಸ್ ಮಟನ್ ಗ್ರೇವಿ ಟೇಸ್ಟ್ ಮಾಡ್ತೀನಿ ಇರು. ಹೆಂಗಾಯ್ತು ಕೊಬ್ರ ಎಣ್ಣೆ? ಗೌತಮ್ಗೆ ಇದೆಲ್ಲ ಲೆಕ್ಕನಾ? ಗೈಸ್, ನನಗಂತೂ ಒಂಚೂರು ಇಷ್ಟ ಆಗಿಲ್ಲ ಗ್ರೇವಿನೂ. ಒಂಥರ ಖಾರ ತರ ಐತೆ. ಅದ್ರಲ್ಲಿ ಎಣ್ಣೆನೂ ಜಾಸ್ತಿ. ಇಲ್ಲಿ ನೋಡಿ, ಬಾಣ್ಲಿ ಇಟ್ಟಿರೋ ಕಡೆ ಎಣ್ಣೆ ನೋಡಿ. ಹಿಂಗ್ ನೋಡ್ಲಕ್ ಒಬ್ರ ಇಲ್ಲಿ ನೋಡಿ, ಈ ಸಾಕೊಂಡ್ಮೇಲೆ ಅರ್ಧ ಬಾಣ್ಲಿ ಎಣ್ಣೆನೇ ಐತೆ. ಗೌತಮ್ಗೆ ಅದೇನ್ ಇಷ್ಟ ಆಯ್ತಾ? ವೈಟ್ ರೈಸ್. ಸುಮ್ನೆ ಗೌತಮ್ ಜೊತೆ ವೆಜ್ ತಿಂದಿರೋ ಅವಧಿ ಗೊತ್ತು. ಮಚ್ಚಿ ನೋಡಕ್ ಚೆನ್ನಾಗವೆಲ್ಲ, ಟೇಸ್ಟ್ ಇಲ್ಲ. ಈರುಳ್ಳಿ ಕೊಡಪ್ಪ, ನೊಂಚ್ಕೊಂಡ್ ತಿಂತೀನಿ ಚೆನ್ನಾಗಿ.
ದೊಡ್ಡ ದೊಡ್ಡ ಹೋಟ್ಲ ಸುಮಾರು ಕಡೆ ತಿಂದಿದೀವಿ ನಾವು. ಇಷ್ಟೊಂದು ಒಂದ್ ಐಟಮ್ ಇಷ್ಟ ಆಗ್ಲಿಲ್ಲ ನಮ್ಗೆ ಅಲ್ಲೇನಾ. ಏನೋ ತಿನ್ಬೇಕಲ್ಲ, ವೇಸ್ಟ್ ಆಗುತ್ತೆ ಅಂತ ತಿನ್ಬೇಕಷ್ಟೇ. ಫ್ರಾನ್ಸ್ಗಿರೋಷ್ಟು ಉಪ್ಪು, ಇದು ಹಸೀಟು, ಇದರಲ್ಲಿ ಎಣ್ಣೆ ಜಾಸ್ತಿ, ಗ್ರೇವಿಲಿ ರೈಸು ಅಷ್ಟು ಖಾರ. ರೈಸ್ ಜೊತೆ ಹಂಚ್ಕೊತಿದ್ರೆ ಖಾರ ಟೇಸ್ಟ್ ಇಲ್ಲ. ಅಕ್ಕಿ ಜೊತೆ ಒಂದ್ ಈರುಳ್ಳಿ ಹಾಕೊಂಡ್ರೆ ಸುಮಾರಾಗಾರು ಐತೆ. ಈರುಳ್ಳಿ ಹಂಚ್ಕೊಂಡು ತಿಂತಾ ಇದೀವಿ. ನೋಡೋದನ್ ತಿಂದೆ ಮುಗಿಸ್ಬಿಟ್ನಲ್ಲಪ್ಪ. ಒಂದ್ ಪೀಸ್ ಇತ್ತಿಂದೆ ಒಂದ್ ಪೀಸ್ ಇತ್ತಿಂದೆ ಇನ್ನೊಂದ್ ತಿಂದೆ. ಕಾಲ್ ಮಾಡುವ. ಓಲೇ ಅದ್ ತಿನ್ಬಿಟ್ರೆ ಹೊಟ್ಟೆ ನೋವು ಬರ್ತಿದ್ರ. Hey, lollipop ತಿನ್ನ. ಗೌತಮ್, eat the lollipop. ಅದ್ ನೀವು RCB ಅವ್ರು ತಿನ್ನೋದ್ ಕಣ. ಈ ಸಲ ಕೊಡ್ತಾ ಇದೀವಲ್ಲ CSK ಅವ್ರಿಗೆ ಲಾಲಿಪಾಪ್ ನ. ನಾವು ಕೊಡೋದಲ್ಲ, ಇರೋಬ್ರು ಅಲ್ಲ ಕಣೋ. ನನ್ ಬೇಜಾರಾಗಿದ್ದೇನಂದ್ರೆ, ಹೇಳ ಅದೇನು ಹೇಳು, ಏನು ಮಾತಾಡು. ನಾನು ಗೌತಮ್ಗೆ 5 2 ಗೆದ್ದವ್ರಪ್ಪ ಹೇಳಕ್ಕಂತ ಬಂದೆ ಅವನ್ಗೆ. 5ಕ್ಕೆ 2 ಗೆದ್ದವ್ರೆ ಅವ್ರ ಟೀಮು ಚೆನ್ನೈ. ಆ ಡಮ್ಮಿ ಟೀಮ್ಗಳ ಮೇಲೆ 2 ಗೆತ್ಕೊಂಡು ಅದು ಒಂದ್ ಜಯ, ಅದು ಒಂದ್ ವಿಕ್ಟ್ರಿ. ಅಲ್ಲಿ ಗಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಾ ಇರೋದು, ಅಥವಾ ಒಂದ್ ಓವರ್ಗೆ 3 ಬಾಲ್ ಆಡ್ತಾರಲ್ಲ ಅದಲ್ಲ, ಅಥವಾ ಪಿಚ್ ಕ್ಯಾಚ್ ಹಿಡಿದ ಧೋನಿ ಇಲ್ವಲ್ಲ ಅದಕ್ಕೆ ಗೆಲ್ತಾರೆ. ಅಂತ ಹೇಳೋ. ನಿಮ್ಮವ್ರೊಂಥರ ಗಲ್ಲಿ ಕ್ರಿಕೆಟ್ ಆಡೋರಂಗೇನೆ ಇವಾಗ ಲೆಕ್ಕ. ಹೌದು. RCB ಅವ್ರ ಮೇಲೆ ಅವ್ರ ಒಳ್ಳೆ ಗಲ್ಲಿ ಕ್ರಿಕೆಟ್ ಆಡೋರಂಗೆ ಆಡ್ಬಿಟ್ಟು ಸೋಲೋದು. ಕಾಂಬಿನೇಷನ್ ಕೊಡಲ್ಲ ನೀವು. ನೋಡ CSK ಮೇಲೆ ಮ್ಯಾಚೇ ನೋಡಕ್ ಮಸಾಲೆ ನೋಡ ಅದಿರ್ಲಿಲ್ಲ. ಮಸಾಲೆ ಹೆಂಗದ್ಲ ಎಲ್ಲ ಖಾರನೇ ಇತ್ತು. ಒಬ್ರು ಸ್ಯಾಟಿಸ್ಫೈ ಅದ. ನಾನ್ ನಾರ್ಮಲ್ ಊಟ ಚೆನ್ನಾಗಿದ್ದಾಗ ಅಷ್ಟು ನಂಗೆ ಇದಾಗಲ್ಲ. ಇದು ಒಳ್ಳೆ ಇತ್ರಂಗೈತಿ, ಇದು ನಂಗೆ ಆಗುತ್ತಾ ಅನ್ಸ್ಯಾಟಿಸ್ಫೈ ಏನು, ಅನ್ಸ್ಯಾಟಿಫೈ. ಮತ್ತೀಗ ಬೇರೆ ಹೋಟ್ಲು ಬೇರೆ ಹೋಗ್ಬೇಕು. ಡಿಸಪಾಯಿಂಟ್ಮೆಂಟ್ ಅನ್ನು. ಡಿಸಪಾಯಿಂಟ್ಮೆಂಟ್ ಇವಾಗ ಬೇರೆ ಹೋಗ್ಬೇಕೀಗ. ಬೇರೆ ಹೋಟ್ಲು ಹೋಗ್ಬೇಕು. ಇನ್ನೇನು ಇಲ್ಲಿ ತಿನ್ಬಿಟ್ಟು ಏನು ತಿಂದೆ ನಾನು ಇಲ್ಲಿ. ಅಪ್ಪ ನಿಜ ಆಗಲ್ಲ. ಊಟ ವೇಸ್ಟ್ ಮಾಡ್ಬಾರ್ದು ಒಬ್ರ, ತಿಂದಿ ಖಾಲಿ ಮಾಡೋಣ, ನಾಳೆ ಹೋಗೋಣ. ಗೌತಮ್ ಹಂಗಲ್ಲ ಇದು. ಗೌತಮ್ ಇನ್ ಸ್ವಲ್ಪ ತಿನ್ನೋ. ಏನಂದೆ ಸ್ವಲ್ಪ ತಿಂತೀನಿ ಅಂದೆ, ಒಂದ್ ಪೀಸ್ ತಿಂದೆ, ಅನ್ನ ಜಾಸ್ತಿ ಹಾಕೊಂಡೆ ತಿಂದು ಖಾಲಿ ಮಾಡಿದೀನಿ. ಇದೇನ ತಿನ್ಬಿಟ್ರೆ ನಾಳೆಯಿಂದ ನಾನು ಎದೊಳಲ್ಲ ಮೇಕೆ. ಎದೊಳ್ತಿ ಯಾಕೊಬ್ರ, ನೀನೆಲ್ಲ ಶಕ್ತಿ ಇದೆ, ನಾನು ನೋಡಿದೀನಿ. ಆಗುತ್ತೆ ಅಷ್ಟು ತಿನ್ಬಿಟ್ಟು ಪಾರ್ಸಲ್ ಮಾಡಿಸ್ಬಿಡ್ತೀವಿ. ತಿನ್ನಕ್ ಆಯ್ತಿಲ್ಲ ನಂಗೆ. ಅಷ್ಟ್ರಲ್ಲೇ ಎಲ್ಲ ಚೆನ್ನಾಗಿಲ್ಲ ಮಚ್ಚಿ. ಫಸ್ಟ್ ಟೈಮ್ ನಂಗೆ ಇದಾಗಿದ್ದು. ಕೈಗೆ ಒಂದು ಅಟ್ಲೀಸ್ಟ್ ಕೋಬ್ರಂಗ್ ಇಷ್ಟ ಆಗದೆ ಇದ್ರು, ಗೌತಮ್ಗೆ ಇಷ್ಟ ಆಗದೆ ಇದ್ರು, ನನ್ಗಾರು ಇಷ್ಟ ಆಗೋದು. ಕೋಬ್ರಂಗ್ ಬಿಡಿ, ಕೋಬ್ರಂಗ್ ಎಲ್ಲೂ ಇಷ್ಟ ಆಗೋದಿಲ್ಲ ಅಷ್ಟೊಂದು. ಕೈಗೆ ಒಂದು ನಾವು ಅಂದ್ರೆ ಸುಮ್ನಿರ. ಕಂಪ್ಲೀಟ್ ಸ್ಯಾಟಿಸ್ಫೈ ಆಗಲ್ಲ. ಆದ್ರೆ ಇಲ್ಲಂತೂ ಬಿಡಿ, ನನಗೆ ಸ್ಯಾಟಿಸ್ಫೈ ಇರ್ಲಿ. ನಾನ್ 0. ನನ್ಗೆ ಡಿಸಪಾಯಿಂಟ್ ಆಗೋಯ್ತು. 5ಗೆ 0 ನಂದಿಲ್ಲಿ. ನನ್ -5. ನನ್ ಬೇಕಾಗಿ 5ಗೆ 0. ಏನಾದ್ರು ಒಂದು ಫಸ್ಟ್ ಪಾಯಿಂಟ್ ಏನಂದ್ರೆ, ಫಸ್ಟ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಏನಂದ್ರೆ ಸ್ವಲ್ಪ ನೋಡೋಕೋಸಿ ಚೆನ್ನಾಗಿದೆ ಹೋಟ್ಲು ಅನ್ಕೋಬೇಕಷ್ಟೇ. ನೋಡಕ್ ಚೆನ್ನಾಗಿರೋ ಹೋಟ್ಲಲ್ಲೇ ಟೇಸ್ಟ್ ಇರಲ್ಲ ಕಣ. ಅದೇನ್ ನಾನ್ ಹೇಳ್ತಾ ಇರೋದು, ನೋಡಕ್ ಒಂದ್ ಸ್ವಲ್ಪ ಹೋಟ್ಲು ಚೆನ್ನಾಗಿದೆ ಅನ್ಕೋಬೇಕು. ಆಚ ಕಡೆಯಿಂದ ನೋಡಿದವ್ರಿಗೆ, ಒಳಗಡೆ ಬಂದು ತಿಂದಾಗೆ ಗೊತ್ತಾಗೋದು ಈ ತರ ಅಂತ. ನಾನು ಇಷ್ಟ ದಿನ ಒಂದಿನ ಹೋಗೋಣ ಅಂತ ಇದ್ದೆ. ಒಂದಿನ ಇವತ್ ಕರ್ಕೊಂಡ್ ಬಂದ್ರಿ ಸರ್ರೆ ತಿನ್ಸಿದ್ರೆ ಇವಾಗ ಗೊತ್ತಾಗೋಯ್ತಿದ್ರು ಬಂಡವಾಳ ಏನು ಅಂತ. ನಾನು ಇವತ್ತೇ ಫಸ್ಟ್ ಬಂದಿದ್ದು ಬರೋದಿಲ್ಲ. ನಾನು ಅವತ್ತಿಂದ ಬಂದಿರಲ್ಲ, ನಾನು ಇದೆ ಫಸ್ಟ್. ಬರ್ಬೇಕು ಅಂತ ಆಸೆಯಿಂದ ಇದ್ರೆ ಕರ್ಕೊಂಡ್ ಬಂದ್ರಿ, ಇವತ್ತು ಬಂಡವಾಳ ಗೊತ್ತಾಗೋಯ್ತು. ಆಸೆ ಇರ್ತಾ ಕಾಸು ಇದ್ರ ಪದ ಪಾಕಶಾಲೆಗೆ ಹೊಟ್ಟೋಗೋದಾಯ್ತು ನಿಜ. ವೆಜ್ ಹೋಟೆಲ್ ಅವ್ ತಿನ್ವಲ್ಲ, ಅದು ಹಸಿ ಮೇಲಿತ್ತು ಇದಕ್ಕಿಂತ. ಬೈ, ಇಟ್ ಇಸ್ ಟೂ ಸಾಲ್ಟಿ. ದಿಸ್ ವಾಸ್ ಟೂ ಸಾಲ್ಟಿ. ತುಂಬಾ ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ ಅದ್ರಲ್ಲಿ. फ्रांस वो भी इधर ले देखो ऑयल कितना है. ऑयल ये ऐसे ही आता है. कितना ऑयल आता है क्या? रोगन जिसमें ऑयल आएगा. नॉर्मल वो क्या है वो तो रोगन जूस है ना. रोगन जूस, मटन ड्रैगन जूस. मटन ड्रैगन जूस जूस मतलब ऑयल थोड़ा आएगा. ಇಷ್ಟೊಂದು ಆಯಿಲ್ ಐತಲ್ಲ, ಆದ್ರೂ ऑयल आएगा. ज्यादा है ना ऑयल. रख दिया ಅವನು ತೋರ್ಸೋ. आएगा. ಇದು ಫುಲ್ ಮಸಾಲಾ ಹೋಗಿ ಹಾಟ್ ವಾಟರ್ ಇದೆ, पार्सल करो. ಪಾರ್ಸಲ್ ಮಾಡಿಸ್ಬಿಡ್ತೀವಿ ಗೈಸ್. ಫುಲ್ ಮಸಾಲಾ ಅದು ಹೇಳ್ಬೋದು. ಇದೇನಂತೆ ಮಚ್ಚಿ ಇದು? ಮಟನ್ ಡ್ರ್ಯಾಗನ್ ಜ್ಯೂಸ್ ಅಂತ. ಯಾವ ಡ್ರ್ಯಾಗನ್ ಜ್ಯೂಸ್ ಆದ್ರೂ ಎಣ್ಣೆ ಜ್ಯೂಸ್ ಕೊಟ್ಟಾರಲ್ಲ ಯಾರಾರ, ಅದಕ್ಕೆ ಮಸಾಲೆ ಇರ್ಬೇಕು. ಎಣ್ಣೆ ಇಷ್ಟೊಂದು ಹಿಂಗೆ ಬರುತ್ತೆ ಅಂತ ಫುಲ್ ಆಯಿಲ್ ಐತೆ. ಮನೇಲಿ ಎಣ್ಣೆ ಜಾಸ್ತಿ ಹಾಕ್ಬಿಟ್ರೆ ಅದನ್ನ ಮೇಲ್ಗಡೆ ಸ್ವಲ್ಪ ಬಸ್ತಿ ಹಾಕ್ಬಿಡ್ತೀವಿ, ಚರ್ಬಿದ್ ಬರ್ಲಿ. ಇವ್ರ ಎಣ್ಣೆ ಚರ್ಬಿ ಜೊತೆ ಎಣ್ಣೆನ ಹಾಕ್ಬಿಟ್ರೆ ಎಲ್ಲಿಂದ ತಿನ್ನೋದಪ್ಪ ಗೈಸ್. ಬಿಲ್ ನೋಡಿ, 1309 ರೂಪಾಯಿ. ಏನೋ ತಿನ್ನೋ ನಾವು, ಏನು ತಿಂದೆ ಗೀರೋಸ್ಟ್ 342 ರೂಪಾಯಿ, ಮಟನ್ದು 357 ರೂಪಾಯಿ. ಎಣ್ಣೆ, ಇದ್ರ ಹೆಸರು ಎಣ್ಣೆ, ಇದ್ರ ಹೆಸರು ಉಪ್ಪು.
ಉಪ್ಪು ಎಣ್ಣೆಗೆ 400 700 ರೂಪಾಯಿ ಪೇ ಮಾಡ ಬನ್ನಿ ಗೈಸ್. 1309 ರೂಪಾಯಿ ನಡಿ ಏನ್ ಪೇ ಮಾಡ್ತೇವೆ ಗೈಸ್. ಫೋನ್ ಪೇ ಮಾಡಿದೀನಿ 1309 ರೂಪಾಯಿ ಇವತ್ತಿನ ಊಟದ ಬಿಲ್. ಅವ್ರಿಗೆ ಹೇಳ್ಬಿಡು ಆಗೈತೆ ಅಂತ. ಆಮೇಲೆ ಗೈಸ್ ನಾವಿವಾಗ ಊಟ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ ಹೋಟ್ಲಿಂದ. ಹೋಟ್ಲು ನೋಡಕ್ ಚೆನ್ನಾಗೈತೆ, ವ್ಯೂ ನೋಡಿ ಒಳಗಡೆಯಿಂದ ಹೊರಗಡೆ ಎಲ್ಲ ಕಾಣಿಸುತ್ತೆ. ಬಟ್ ಊಟ ಟೇಸ್ಟ್ ಚೆನ್ನಾಗಿಲ್ಲ ಅಷ್ಟೇ. ಅವ್ರು ಹೋಗ್ಬೇಕಾದ್ರೆ ಇನ್ನೊಂದ್ಸಲ ನಮಸ್ಕಾರ ಮಾಡು. ಬಂದಿರೋದಕ್ಕೆ ಒಳ್ಳೆ ಸಾರ್ಕಾಯ್ತು ಕಣಪ್ಪ. ಗೈಸ್ ಆದ್ರೂ ಹೋಟ್ಲಿಂದ ಹೊರಗಡೆ ಬಂದ್ಬಿಟ್ಟು ರಿವ್ಯೂ ಮಾಡ್ತಿದ್ವಿ ಯಾವಾಗ್ಲೂ. ನಾವ್ ಇವತ್ತು ಹೋಟ್ಲು ಒಳಗಡೆನೆ ರಿವ್ಯೂ ಮಾಡ್ಬಿಟ್ವಿ. ಟೇಸ್ಟು ನಮ್ಗೆ ಇಷ್ಟ ಆಗ್ಲಿಲ್ಲ ಗೈಸ್. ಹೋಟ್ಲು ಮಾತ್ರ ನೋಡಕ್ ಚೆನ್ನಾಗೈತೆ ಅಷ್ಟೇ, ಫುಡ್ಡು ಇಷ್ಟ ಆಗ್ಲಿಲ್ಲ ನಮ್ಗೆ, ಟೇಸ್ಟ್ ಚೆನ್ನಾಗಿಲ್ಲ ಗೈಸ್. ಅಲ್ಲಿ ಊಟ ತಿನ್ಬಿಟ್ಟು ಎಲ್ರಿಗೂ ಹೊಟ್ಟೆ ಉರಿ ಬಂದ್ಬಿಡಿತು. ಅದಕ್ಕೆ ಇಲ್ಲಿ ಬಂದು ಜ್ಯೂಸ್ ಕುಡಿತಾ ಇದೀವಿ, ಸೋಡಾ ಜ್ಯೂಸ್. ಏನ್ಲ ಇದು ಕೋಬ್ರ? ರಸ್ಕಿಕ್ ಕೋಬ್ರ ಸ್ವೀಟ್ ಆಯ್ತಾ? ಯಾವ್ದ್ಲ ಇವೆಲ್ಲ ಜ್ಯೂಸ್ಗಳು? ಬಿಸ್ಲರಿ ಅವ್ರದ್ದು ಮತ್ತೆ ಇದು ಜ್ಯೂಸು ಬಿಸ್ಲರಿ ಅವ್ರದ್ದು ಇದು. 10 ರೂಪಾಯಿ ಇದು. ಸ್ವಲ್ಪ ಕುಡಿಯಪ್ಪ ಆಯ್ತು, ನೀನ್ ಕುಡ್ದ್ಬಿಟ್ಟು ಹೇಳ ಚೆನ್ನಾಗ ಅಂತ. ಹಿಡ್ಕೊ. ಯಪ್ಪ ಮೊದ್ಲೇ ಊಟ ಚೆನ್ನಾಗಿಲ್ಲ ಅಂತ ಬಂದೆ ಮಿಕ್ಸ್ ಮಾಡಿಸ್ಬಿಟ್ಟ ಜ್ಯೂಸ್ನ. ಗೈಸ್ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮೆಲ್ಲರನ್ನು ಮಿಸ್ ಮಾಡ್ಕೋತೀರಿ. ಬಾಯ್.